ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಆಲೂಗೆಡ್ಡೆ ಸ್ನ್ಯಾಕ್ಸ್ ರೆಸಿಪಿನ ತೆಗೆದುಕೊಂಡು ಬಂದಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ನೀವು ಇದನ್ನು ಒಂದ್ಸರಿ ಮಾಡಿಬಿಟ್ಟು ಬಾಕ್ಸಲ್ಲಿ ಇಟ್ಬಿಟ್ರೆ ಯಾವಾಗೆಲ್ಲ ಬಾಯಿಗೆ ತಿನ್ನಬೇಕು ಅನ್ನಿಸ್ದಾಗ ತಿಂತಾ ಇರ್ಬೋದು. ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಫಸ್ಟಿಗೆ ಆಲೂಗೆಡ್ಡೆನ ಫುಲ್ ಹೊರಗಡೆ ಸಿಪ್ಪೆ ಎಲ್ಲ ಚೆನ್ನಾಗಿ ಪೀಲ್ ಮಾಡ್ಕೊಳ್ಳಿ. ನಂತರ ಅದನ್ನು ನೀರಿಗೆ ಹಾಕಿಟ್ಕೊಳ್ಳಿ, ಯಾಕೆಂದರೆ ಕಪ್ಪಾಗಿಬಿಡುತ್ತೆ. ನಾನಿಲ್ಲಿ ದೊಡ್ಡದಾಗಿರೋ ಅಂಥದ್ದು 4 ಆಲೂಗೆಡ್ಡೆನ ಸಿಪ್ಪೆ ತೆಗೆದು ನೀರಿಗೆ ಹಾಕ್ಕೊಳ್ತೀನಿ. ಈಗ ನೋಡಿ ಪೂರ್ತಿಯಾಗಿ ತೆಗೆದುಕೊಂಡಿದ್ದೀನಿ. 4 ಆಲೂಗೆಡ್ಡೆನೂ ಸಿಪ್ಪೆ ಪೀಲ್ ಮಾಡಿ ನೀರಿಗೆ ಹಾಕಿಟ್ಟಿದ್ದೀನಿ. ಈಗ ಒಂದು 2-3 ಸರಿ ನೀರಲ್ಲಿ ತೊಳೆದ ಮೇಲೆ ಈ ರೀತಿ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ರೌಂಡಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲ ಒಟ್ಟಿಗೆ ಸೇರಿಸ್ಕೊಳ್ಳಿ. ಎಷ್ಟು ಕಟ್ ಮಾಡಿದರೆ ಅಷ್ಟು ಒಟ್ಟಿಗೆ ಹಾಕ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ ಕೆಳಗಡೆ. ಸೊ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಕಟ್ ಮಾಡ್ಕೊಂಡಿರೋದಂತನೇ ಎಲ್ಲನೂ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದು ನಾವು ಸ್ವಲ್ಪ ಹೊತ್ತಿಟ್ಟರೂ ಕೂಡ ಅದು ಕಪ್ಪಾಗುತ್ತೆ. ಹಾಗಾಗಿ ನೀರಿಗೆ ಹಾಕಿಬಿಡಿ ಕಟ್ ಮಾಡಿದ ತಕ್ಷಣವೇ. ಈಗ ಇದರ ನೀರನ್ನೆಲ್ಲ ಫುಲ್ ಸ್ಟ್ರೈನ್ ಮಾಡಿ, ಅಂದರೆ ನೀರನ್ನೆಲ್ಲ ಪೂರ್ತಿ ತೆಗೆದುಬಿಟ್ಟು ಚೆನ್ನಾಗಿ ನೀರೆಲ್ಲ ಇಳಿದಾದಮೇಲೆ ಇದನ್ನು ನಾವು ಒಂದು ದಪ್ಪ ಟವಲ್ ಮೇಲೆ ಹಾಕ್ತಾಯಿದ್ದೀನಿ. ಏಕೆಂದರೆ ಆ ನೀರಿನ ಅಂಶ ಎಲ್ಲ ಆ ಟವಲ್ ಎಳ್ಕೊಳ್ಳಿ ಅಂತ, ಸ್ವಲ್ಪ ಡ್ರೈ ಆಗಲಿ. ಈಗ ನಾನು ಜಸ್ಟ್ ಇದನ್ನು ಓಪನ್ ಮಾಡ್ತಾಯಿದ್ದೇನೆ. ಒಂದು 20 ನಿಮಿಷದ ಕಾಲ ಇಟ್ಟಿದ್ದೇನೆ. ಅಂದರೆ ಆ ನೀರೆಲ್ಲ ಚೆನ್ನಾಗಿ ಆ ಟವಲ್ ಎಳ್ಕೊಳ್ಳಿ ಅಂತ. ಎರಡೂ ಸೈಡ್ ಕೂಡ ಚೆನ್ನಾಗಿ ನೀರು ಒಣಗಿದೆ. ಈಗ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೆ, ಅದಕ್ಕೆ ಡೈರೆಕ್ಟಾಗಿ ಹಾಕುವಂಥದ್ದು. ನೀವು ಬೇಕಿದ್ದರೆ ಸ್ವಲ್ಪ ಕಾರ್ನ್ಫ್ಲವರ್ನ ಆರಿಸ್ಬೋದು. ಅಂದರೆ ನಾವು ಟವಲ್ ಮೇಲೆ ಹಾಕಿದ್ವಲ್ವ, ಆವಾಗ ಜಸ್ಟ್ ಹೀಗೆ ಹಾಕ್ಬೋದು. ನಾನಿಲ್ಲಿ ಹಾಕಿಲ್ಲ. ನಿಮಗೆ ಬೇಕಿದ್ದರೆ ಕಾರ್ನ್ಫ್ಲವರ್ನ ಸ್ವಲ್ಪ ಹಾಕ್ಬೋದು, ಆಗ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಣ್ಣೆಯಲ್ಲಿ ನೊರೆ ಕಮ್ಮಿ ಆಗಿದೆ. ಇವಾಗ ಇನ್ನು ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ ಈ ಕಲರ್ ಬರ್ತಿದ್ದಂಗೆ ತೆಗೆದುಬಿಡಿ. ಇನ್ನು ಜಾಸ್ತಿ ಫ್ರೈ ಆದರೆ ಚೆನ್ನಾಗಾಗಲ್ಲ. ಈಗ ಇದನ್ನು ನಾನು ತೆಗೆದುಕೊಳ್ತೇನೆ. ಸ್ವಲ್ಪ ದಪ್ಪ ಇದ್ದರೆ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೆಗೆಯುತ್ತೆ. ಹಾಗಾಗಿ ನೀವು ಸ್ವಲ್ಪ ತೆಳುವಾಗಿಯೇ ನೀವು ಕಟ್ ಮಾಡ್ಕೊಳ್ಳಿ. ಆಗ ಬೇಗ ನಿಮಗೆ ಫ್ರೈ ಆಗುತ್ತೆ ಮತ್ತು ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಈಗ ಒಂದು ರೌಂಡ್ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ಮತ್ತೊಂದು ರೌಂಡನ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ, ಆಗ ಏನೋ ಕ್ರಿಸ್ಪಿ ಜಾಸ್ತಿ ಆಗಿರುತ್ತೆ. ಈಗ ನೋಡಿ 2ನೇ ರೌಂಡದ್ದು ಕೂಡ ಹಾಕ್ಕೊಂಡಿದ್ದೇನೆ. ಉಳಿದಿರೋಂಥದ್ದು ಎಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದ ಆಮೇಲೆ ಆಲೂಗಡ್ಡೆ. ಈಗ ನಾನು ಕಡಲೆನೇ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿಕ್ಕೆ. ನಿಮ್ಗೆ ಯಾವ ಕಡಲೆ ಇಷ್ಟನೋ, ಹುರಿಗಡಲೆ ಇಷ್ಟನೋ, ಏನು ಇಷ್ಟ ಉಂಟು ನೋಡಿ ಅದನ್ನು ಫ್ರೈ ಮಾಡಿ ನೀವು ಅದ್ರ ಜೊತೆಗೆ ಹಾಕ್ಕೊಳ್ಬೋದು. ಈಗ ಕಡಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಅಂದರೆ ನೋಡಿ ಒಡೆದಿದೆ ಕಡಲೆ, ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟ ಆದ ತಕ್ಷಣವೇ ತೆಗೆದುಬಿಡೋಣ. ಈಗ ನಾನು ಇದಕ್ಕೆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವು ಅಷ್ಟೇ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಮತ್ತು ಪರಿಮಳ ಕೂಡ ಚೆನ್ನಾಗಿರುತ್ತೆ. ಈಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿದ್ದು ಕಲರ್ ಬಂದಿದೆ. ಇದನ್ನು ತೆಗೆದು ಆ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಬೇಡ ಅಂದರೆ ಸಕ್ಕರೆ ಪುಡಿ ಹಾಕ್ಕೊಳ್ಬೋದು. ನಾನು ಲಾಸ್ಟಿಗೆ ಸಕ್ಕರೆ ಪುಡಿನ ಹಾಕ್ಕೊಳ್ತೀನಿ. ಸ್ವಲ್ಪ ಖಾರ, ಸ್ವಲ್ಪ ಚಾಟ್ ಮಸಾಲೆ ಇದ್ರೂ ಹಾಕ್ಕೊಳ್ಬೋದು. ಸೊ ಇಲ್ಲ ಅಂದ್ರೂ ಪರವಾಗಿಲ್ಲ, ಹೀಗೇ ಚೆನ್ನಾಗಿರುತ್ತೆ. ತುಂಬಾ ಕ್ರಿಸ್ಪಿ ಆಗಿರುತ್ತೆ ಅಂತ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಈಗ ಸ್ವಲ್ಪ ಕೆಲವು ಆಲೂಗಡ್ಡೆ ಎಲ್ಲ ಸ್ವಲ್ಪ ಉದ್ದ ಇರೋದ್ರಿಂದ ಸ್ವಲ್ಪ ಕಟ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಕೈನಲ್ಲೇ. ಅದು ಕ್ರಿಸ್ಪಿ ಆಗಿರುತ್ತಲ್ಲ, ಕಟ್ ಆಗುತ್ತೆ. ಸೊ ನೋಡಿದ್ರಲ್ಲ ಆಲೂಗಡ್ಡೆ ಸ್ನ್ಯಾಕ್ಸ್ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ. ಇನ್ನು ಇದನ್ನು ಬಿಸಿ ಬಿಸಿಯಾಗಿರುವಾಗಲೇ ಡಬ್ಬಕ್ಕೆ ಹಾಕಿಡಬೇಡಿ. ಅದರ ಸೆಕೆ ಆಗಿಬಿಟ್ಟು ತುಂಬಾ ಸಾಫ್ಟ್ ಆಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಗಟ್ಟಿ ಮುಚ್ಚಿರೋಂಥ ಬಾಕ್ಸಿಗೆ ಹಾಕಿಡಿ. ಯಾವಾಗೆಲ್ಲ ತಿನ್ನಬೇಕು ಅನ್ನಿಸ್ತೆ ಅವಾಗೆಲ್ಲ ತಿನ್ಬೋದು. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.